ನಮಸ್ತೆ ಎಲ್ಲರಿಗೂ. ಇವತ್ತಿನ ಬೆಳಗಿನ ಬ್ಲಾಗ್ಸಿಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡತ್ತೀನಿ. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಆರಾಮಿದ್ದೀವಿ. ಇವೇನು ಪ್ಲಾಂಟ್ಸ್ ನೋಡೋಕ್ಕಿರಲ್ಲ, ನಮ್ಮ ಪಾರ್ಲರ್ನಾಗಿರೋ ಪ್ಲಾಂಟ್ಸು, ಮಿನಿಯೇಚರ್ ಪ್ಲಾಂಟ್ಸು. ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕಾಗಿ ಹಾಕಿದ್ದೆ. ನೋಡ್ರಿ ಹೆಂಗಿದೆ, ಅಷ್ಟು ಕ್ಯೂಟ್ ಅದಾವಲ್ಲ. ಹಂಗೆ ಇವತ್ತೇನಂದ ಬೆಳಗ್ಗಿನ 6 ಗಂಟೆ ಆಗಿತ್ತು ಟೈಮು, ಅಡುಗೆ ಮಾಡೋ ಟೈಮು. ಸೊ ಪಾಲಕ್ ಪನ್ನೀರ್ ಮಾಡಾಕಿದ್ದೆ. ಹಂಗೆ ಒಂದು ವಿಡಿಯೋ ಮಾಡಿ ಹಾಕ್ಕೊಂಡು ಅಂತೇಳಿ ವಿಡಿಯೋ ಮಾಡಿದೆ. ನೋಡ್ರಿ ನಮ್ಮ ಬುದ್ಧ ಎಷ್ಟು ಚೆಂದ ಕ್ಯೂಟ್ ಆಯಿತು. ಅದಕ್ಕೆ ಹಿಡಿದು ಕುಂಟಿಸ್ಬಿಟ್ಟಿರಿ. ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸು ನೋಡ್ಕೊಂಬರೋಣ. ಸೊ ಅದಕ್ಕೆ ಬೇಕಾಗಿದ್ದ ಪನ್ನೀರು ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡೇನಿ. ದುಡ್ಡು ಹಾಕಿದ್ರೆ ಅದು ಇಷ್ಟ ಆಗಂಗಿಲ್ಲ ಜಾಸ್ತಿ ನಮ್ಮ ಮನ್ಯಾಗ, ಹಾಗಾಗಿ ಸಣ್ಣ ಕಟ್ ಮಾಡ್ಕೊಂಡೇನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗ್ತೈತಿ. ಸಣ್ಣ ಚಾಪ್ ಮಾಡಿದ್ದು ಆನಿಯನ್ ಮತ್ತು ಟೊಮೆಟೊ ಬೇಕಾಗ್ತೈತಿ. ಉಳ್ಳಾಗಡ್ಡಿ ಟೊಮೆಟೊ ಏನಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರ್ಬೇಕು. ಹಂಗೆ ಡ್ರೈ ಮಸಾಲ ಬೇಕಾಗ್ತವೆ. ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲ, ಖಾರದ ಪುಡಿ ಇಷ್ಟೆಲ್ಲ ಬೇಕಾಗ್ತೈತೆ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತೈತಿ. ನಾ ಏನು ಸಪ್ರೇಟಾಗಿ ಬೌಲ್ನ ಹಾಕಿ ತೋರ್ಸಾತಿಲ್ಲ, ಹೆಂಗೆ ಡಬ್ಬಿ ಇತ್ತು ಹಂಗೆ ಇಟ್ಟು ತೋರ್ಸಾತೀನಿ. ಯಾಕಂದ್ರೆ ಟೈಮ್ ಇರಲಿಲ್ಲ ನನಗೆ. 7 ಗಂಟೆ ಎಲ್ಲ ಡಬ್ಬಿ ರೆಡಿ ಆಗ್ಬೇಕು ಮನೆಯಾಗಿಂದ. ಗ್ಯಾಸ್ ಹಚ್ಕೊಂಡು ಫಸ್ಟ್ ಕುಕ್ಕರ್ ಇಟ್ಕೊಂಡೆ. ಪಾಲಕ್ ಸೊಪ್ಪೆಲ್ಲ ಹಾಕಿ ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಕುಕ್ಕರ್ನಾಗ ಪಾಲಕ್ ಸೊಪ್ಪು ಹಾಕಿ, ನೀರು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ ಲಿಡ್ ಮುಚ್ಚಿ 1 ವಿಜಲ್ ಬರೋ ಮಟ್ಟ ಕೂಗಿಸಿದ್ರೆ ಸಾಕು. ಎಣ್ಣೆ ಹಾಕ್ಬೇಕಂತ ಹೇಳಿದ್ರೆ ಅದು ಉಕ್ಕಿ ಬರೋಂಗಿಲ್ಲ, ಅಂದ್ರೆ ವಿಜಲ್ ಹಾಕ್ಬೇಕಂತ ಹೊರಗಡೆ ನೊರೆ ಬರುವುದಿಲ್ಲ ಅಂಥೇಳಿ. ಇಲ್ಲಾಂದ್ರೆ ಎಲ್ಲ ಬುರುಗು ಬಂದು ಕುಕ್ಕರೆಲ್ಲ ರೆಡಿ ಆಗಿಬಿಡ್ತೈತಿ. ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಒಂದು ಕಡಾಯಿ ಇಟ್ಕೊತೀನಿ. ಅದಕ್ಕೆ ಹಿಟ್ಟನ್ನು ಬೇಯಿಸಿಟ್ಕೊಂಡೇನಿ. ಪಾಲಕ್ಕೆ ಬೇಯಿಸಿಟ್ಕೊಂಡಿದ್ದ ಮನೆಯವ್ರು ರುಬ್ಬಿ ಕೊಡೋತ್ತಾರ. ಭಾಳ ಹೆಲ್ಪ್ ಮಾಡಿರ್ತಾರೆ ಬೆಳಗ್ಗೆಗಳಿಗೆ. ಎಷ್ಟು ಫೈನ್ ಟೇಸ್ಟ್ ಆಗಬೇಕು. ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಕೊಂಡು ಅದನ್ನು ಇಟ್ಕೊಂಡಿದ್ದೀನಿ. ನೋಡ್ರಿ ನಿಮಗೆ ಅಳತೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ತಾರೆ. ನಮ್ಗೆ ಉಳ್ಳಾಗಡ್ಡಿ ಒಗ್ಗರಣೆ ಹಾಕೋದಿರ್ತೈತಲ್ಲ, ಹಂಗಾಗಿ ಬೇಕಾಗ್ತೈತಿ. ಕಾಯಿದ್ಮೇಲೆ ಜೀರಿಗೆ ಸ್ವಲ್ಪ ಸಿಡಿದ್ಮೇಲೆ ಚಟಪಟ ಅನ್ಬೇಕು. ಹಂಗಾದ್ಮೇಲೆ ಉಳ್ಳಾಗಡ್ಡಿ ಹಾಕ್ಬೇಕು. ಇಲ್ಲಾಂದ್ರೆ ಹಸಿ ಹಿಂಗೆ ಇರ್ತಾವೆ, ಚಲೋ ಹಾಕಂಗಿಲ್ಲ. ಬಾಯಿ ಒಳಗೆ ಸಿಕ್ಕಿರಾಕತ್ತು ಅಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ನಾನು ಫ್ರೈ ಮಾಡ್ಕೊಳತ್ತೀನಿ. ಹಂಗೆ ಜಲ್ದಿ ಅಂತೂ ಫ್ರೈ ಆಗೋದಿಲ್ಲ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡಬೇಕಾಗ್ತೈತಿ. ಅತಿ ಸಣ್ಣ ಇಟ್ಟರು ಬೇಗ ಆಗೋದಿಲ್ಲ. ನಂಗೆ ಅದ್ರಾಗ ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು, ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೆ. 7 ಗಂಟೆ ಅಂದರೆ ಡಬ್ಬಿ ರೆಡಿ ಆಗ್ಬೇಕು. ಈ ಉಳ್ಳಾಗಡ್ಡಿ ಹುರ್ಕೊಳತ್ತಿದ್ದೆಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊರಿ. ಒಂದು ಸ್ವಲ್ಪ ಬಾಡಿಸಿದ್ಮೇಲೆ ಹಂಗಾಗಿ ಒಂಚೂರು ಹಾಕ್ಕೊಂಡು ಮಾಡ್ಬೇಕು. ಅಂದರೆ ಬೇಗ ಬೇಯ್ತಾವೆ ಉಳ್ಳಾಗಡ್ಡಿದು, ಬೇಗ ಫ್ರೈ ಆಗ್ತಾವೆ. ಮತ್ತು ಅನ್ನಕ್ಕೆ ಇಟ್ಕೊಂಡಿದ್ದೆ, ಅದು ಕುಕ್ಕರ್ ಸಿಟಿ ಹೊಡಿದು ಅದನ್ನ ಇಳಿಸ್ಕೊಂಡೆ ಕೆಳಗೆ. ಎಲ್ಲ ಮಾಡ್ಕೊ ಚಪಾತಿ ಪಲ್ಯ ರೈಸ್ ಮಾಡ್ಕೋತಾನೆ ಅಡುಗೆ ಮಾಡೋದು ಆಗ್ತೈತೆಲ್ಲ. ಮಿಕ್ಸರ್ ಭಾಜಿ ಆಗ್ಬಿಟ್ಟೈತೆ ಇವತ್ತು. ಈಗ ಅನ್ಕೋಬೇಡ್ರಿ. ಹಂಗೆ ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಉಳ್ಳಾಗಡ್ಡಿಗೆ ಹೆಂಗಿದ್ರು ನಾವು ಅರಿಶಿನ ಉಪ್ಪು ಹಾಕಿರ್ತೀವಲ್ಲ, ಸೊ ಅದ್ರ ಜೊತೆಗೆ ಅದು ಬೇಗ ಫ್ರೈ ಆಗ್ತೈತಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಕೊಳಕತ್ರ ಬೇಗ ಆಗ್ತೈತಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಹಾಕಿದ ಕೂಡಲೇ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ, ಫ್ರೈ ಮಾಡ್ಕೊರಿ. ಇಲ್ಲಾಂದ್ರೆ ತಳ ಹತ್ತತಿ. ಈಗ ನೋಡ್ರಿ, ಅದಕ್ಕೆ ನಾವು ತೆಗೆದಿಟ್ಕೊಂಡು ಡ್ರೈ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನಿ. ಅದು ಹಾಕೋದು ಮಿಸ್ ಆಗಿಬಿಡ್ತವೆ, ವೀಡಿಯೋ ಮಾಡ್ಕೊಳ್ಳೋದು ಹಾಕೊಂಬಂದು. ಹಂಗೆ ರುಬ್ಬಿಟ್ಕೊಂಡಿದ್ದು ಪಾಲಕ್ ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊಳತ್ತೀನಿ. ನೋಡ್ರಿ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಹಂಗೆ ಅದು ಮಿಕ್ಸಿ ಜಾರ್ ಒಳಗೆಲ್ಲ ಇನ್ನೂ ಉಳ್ದಿತ್ತಲ್ಲ, ಅದಕ್ಕೆ ಪಾಲಕ್ ಕುದಿಸಿದ ನೀರು ಇರ್ತೈತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೋಬೇಕಾಗ್ತದೆ. ಅದಕ್ಕೆ ಅದು ಒಂದು ಕುದಿ ಬರಾಕತ್ತ ಕೂಡಲೇ ಪನ್ನೀರ್ ಹಾಕಬೇಕಾಗ್ತೈತಿ. ಚಲೋ ತಂದು ಮಿಕ್ಸ್ ಮಾಡ್ಕೊಂಡೇನಿ. ಯಾಕಂದ್ರೆ ತಳದು ಹಿಡ್ದಿರ್ತೈತೆ ಒಂದ್ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಇದು ಮಾಡ್ಕೋಬೇಕು.
ನೋಡ್ರಿ ಕುದಿಯಾತೈತಿ. ಪನ್ನೀರ್ ಹಾಕ್ಕೊಳತ್ತೀನಿ. ಪನ್ನೀರ್ ಏನು ಫ್ರೈ ಮಾಡ್ಕೊಂಡಿಲ್ಲ, ಹಂಗೆ ಹಸಿದು ಹಾಕ್ಕೊಳತ್ತೀನಿ. ಕೆಲವೊಬ್ರು ಫ್ರೈ ಮಾಡಿನೂ ಹಾಕ್ತಾರೆ, ಅದು ಟೇಸ್ಟ್ ಆಗ್ತೈತಿ. ಅದೊಂಥರ ಬೇರೆ ಥರ ಟೇಸ್ಟ್ ರುಚಿ ಆಗ್ತೈತಿ. ನಾ ಹಿಂಗೆ ಹಾಕ್ಕೋತೇನೆ, ಯಾವಾಗೂ ಹಿಂಗೆ ಮಾಡ್ತೇನೆ ಆಲ್ಮೋಸ್ಟ್. ನೀವು ಟೊಮೆಟೊ ಬೇಕಂದ್ರೆ ಪ್ಯೂರಿ ಮಾಡಿಕೊಂಡು ಹಾಕ್ಕೋಬೋದು. ನಾ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಅಲ್ಲಿ ಪನ್ನೀರು ಹಾಕಿ ಕುದಿಯಾಕಿಟ್ಟೀನಿ. ಹಂಗೆ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಬಡ ಚಪಾತಿ ಮಾಡ್ಕೊಳತ್ತೀನಿ. ಡಬ್ಬಿ ಕಟ್ಟಬೇಕು, ಒಂದು 10-15 ಚಪಾತಿ ಇರಬೇಕು. ನಂಗೆ ನಮ್ಮ ಮನೆಯವ್ರಿಗೆ ನನ್ನ ಮಗಗೆ ಚಪಾತಿ ಡಬ್ಬಿ ಆಗಬೇಕಲ್ಲ, ಹಾಗಾಗಿ ಬಡ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಎಲ್ಲ ಮಾಡಿಕೊಂಡೆ. ಚಪಾತಿ ಎಲ್ಲ ಅದು ನೀವು ಪನ್ನೀರ್ ಹೆಂಗಾಗೈತಿ, ಪಾಲಕ್ ಪನ್ನೀರ್ ಅಂತ ಮಾಡಿ ನೋಡ್ರಿ, ನಂಗೆ ಕಮೆಂಟ್ ಮಾಡಿರಿ. ಧನ್ಯವಾದ.